ಆತ್ಮೇಲೆ ಎಲ್ರಿಗೂ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಇವತ್ತು ಆ, ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ ಅಂತ ಒಂದು ವಾಕ್ಯವನ್ನ KP ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿರೋದನ್ನ ಒಂದು ಕಡೆ ಗಮನಿಸ್ದೆ. ಓಕೆ, ನನಗಂತೂ ಮಾತಿನ ಬಗ್ಗೆನೇ ತುಂಬಾನೇ ಮಾತಾಡೋದ್ರಿಂದ, ಜೊತೆಗೆ ನುಡಿಗನ್ನಡಿ ಪುಸ್ತಕ ನಿರೂಪಣೆ ನಿರೂಪಿಸಿ ಪುಸ್ತಕವನ್ನ ನಿಮ್ಮೆಲ್ಲರಿಗೂ ವೀಕ್ಷಕರಿಗೆ ನೀಡಿದ್ದೇನೆ. ಓದುಗರು ಅದನ್ನ ತುಂಬ ಸೊಗಸಾಗಿ ತೆಗೆದುಕೊಂಡಿದ್ದೀರಿ. ನನಗಂತೂ ತುಂಬ ಸಂತೋಷ ಆಯಿತು. 17 ಪುಸ್ತಕಗಳನ್ನು ಬರೆದಿದ್ದೇನೆ. ಪ್ರತಿ ಪುಸ್ತಕಕ್ಕೆ ನನಗೆ ತುಂಬ ಒಳ್ಳೆ ಆ, ಪ್ರತಿಕ್ರಿಯೆ ಆ, ಲಭ್ಯ ಆಗಿದೆ. ಅದು ನನಗೆ ಸಂತೋಷ ತಂದಿದೆ. ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನೆಲ್ಲ ಮಾತಾಡಿಸ್ತೇನೆ. ಆಮೇಲೆ ನೀವು ಕಾಮೆಂಟ್ ಮಾಡುವುದರ ಮೂಲಕ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೇನೆ. ಮೊದಲನೇದಾಗಿ ಗಂಗಾವತಿಯಿಂದ ಶೈಲಜಾ ಟೀಚರ್ ಇದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನ ಈ ವಿಚಾರದ ಬಗ್ಗೆ ಹೇಳಬೇಕು. ಅಂದ್ರೆ ಮಾತಾಡ್ತೀವಿ, ಆದರೆ ಆ ಮಾತಿಗೆ ಅರ್ಥ ಬರುವಂಥದ್ದು ನಮಗೆ ನಮ್ಮ ನಡವಳಿಕೆಯಿಂದ ಅನ್ನುವಂಥದ್ದು. ಎಸ್ ಶೈಲಜಾ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಸರ್, ಈ ಒಂದು ಮಾತು ನಮ್ಮನ್ನ ಬದಲಾಯಿಸ್ತಕ್ಕಂತ ಒಂದು ಮಾತಾಗಿದೆ ಸರ್. ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಮಾತಿನ ಕೌಶಲ್ಯ ಇರುತ್ತೆ. ಆದ್ರೆ ಆ ಇವತ್ತಿನ ಒಂದು ದಿನಮಾನದಲ್ಲಿ ನುಡಿದಂತೆ ನಡೆಯುವವರ ಅವಶ್ಯಕತೆ ತುಂಬಾ ಇದೆ. ಮಾತು ನಮ್ಮ ಕಿವಿಗೆ ತಾಕಿದ್ರೆ ನಮ್ಮ ಕೃತಿಗಳು ನಮ್ಮ ಹೃದಯವನ್ನ ಸ್ಪರ್ಶಿಸುತ್ತವೆ. ಅಜರಾಮರವಾಗಿ ವ್ಯಕ್ತಿಯನ್ನ ಉಳಿಸ್ತಕ್ಕಂತಹ ದಿವ್ಯ ಶಕ್ತಿಗಳಾಗಿವೆ ಸರ್. ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಸನ್ನಿವೇಶ ಗಾಂಧೀಜಿಯವ್ರದ್ದು ನನಗೆ ನೆನಪಾಗುತ್ತೆ. ಗಾಂಧೀಜಿಯವರ ಹತ್ತಿರ ಅವರ ಒಂದು ಮಗುವನ್ನ ಕರೆದುಕೊಂಡು ಅವರ ತಾಯಿ ಬರ್ತಾರೆ. ನನ್ ಮಗು ಬಹಳಷ್ಟು ಬೆಲ್ಲವನ್ನ ತಿನ್ನುತ್ತಾ ಇದೆ, ನೀವು ಅದಕ್ಕೆ ಅದು ಕೆಟ್ಟದು ಅಂತ ಹೇಳಿ ಅಂತ ಹೇಳ್ತಾರಂತೆ. ಅಯ್ಯೋ ಹೌದಾ ಅಮ್ಮ, ಹಾಗಾದ್ರೆ 15 ದಿನಗಳನ್ನ ಬಿಟ್ಟು ಬಾ ಅಂತ ಹೇಳ್ತಾರಂತೆ. 15 ದಿನಗಳ ನಂತರ ಬಂದ ನಂತರ ಆ ತಾಯಿಗೆ ಮಗುವನ್ನ ಗಾಂಧೀಜಿಯವರ ಹತ್ರ ಕರ್ಕೊಂಡು ಹೋದಾಗ ಹೇಳ್ತಾರೆ, ಮಗು, ಆರೋಗ್ಯಕ್ಕೆ ಅತಿಯಾಗಿ ಬೆಲ್ಲ ತಿನ್ನೋದು ಒಳ್ಳೇದಲ್ಲ, ಆ ಬೆಲ್ಲವನ್ನು ತ್ಯಜಿಸಿಬಿಡು ಅಂತ ಹೇಳ್ತಾರಂತೆ. ಆಗ ಆ ಮಗು ತಾಯಿ ಇದು ಹೇಳಿದ್ದನ್ನ ಕೇಳಿ, ಅಲ್ಲ ಮಹಾತ್ಮರೇ, ಕೇವಲ ಇಷ್ಟೇ ಸಣ್ಣ ಮಾತು ಹೇಳೋದಕ್ಕ 15 ದಿನ ಯಾಕೆ ತಡ ಮಾಡಿದ್ರಿ ಅಂತ ಕೇಳಿದಂತೆ. ಇಲ್ಲಮ್ಮ, ನಾನು ಕೂಡ ಬೆಲ್ಲವನ್ನ ತಿಂತಾ ಇದ್ದೆ, ಯಾವುದನ್ನ ನಾನು ಪಾಲಿಸುವುದಿಲ್ಲವೋ ಅದನ್ನ ಇನ್ನೊಬ್ಬರಿಗೆ ಪಾಲಿಸು ಅಂತ ಹೇಳೋದಕ್ಕೆ ನನಗೆ ಅಧಿಕಾರ ಇರಲ್ಲ. ಹಾಗಾಗಿ ನಾನು ಬಿಟ್ಮೇಲೆ ಬಿಡೋದಕ್ಕೆ 15 ದಿನ ಬೇಕಾಯ್ತು, ಅದಕ್ಕೆ ಇವತ್ತು ನಾನು ಹೇಳೋದಕ್ಕೆ ಅರ್ಹನಾದೆ ಅಂತ ಹೇಳ್ತಾರೆ. ಅದಕ್ಕೆ ಸರ್, ಗಾಂಧೀಜಿಯವರು ಒಂದು ಮಾತು ಹೇಳ್ತಾರ, ನನ್ ಬದುಕೆ ನನ್ ಸಂದೇಶ ಅಂತ. ಜನರು ನಮ್ಮ ಮಾತುಗಳನ್ನ ನೋಡಿದ್ರು ಕೂಡ ಅದನ್ನ ಪರೀಕ್ಷಿಸುವುದು ನಮ್ಮ ನಡವಳಿಕೆಯಿಂದ. ಹಾಗಾಗಿ ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತ ಶರಣರು ಹೇಳ್ತಾರ. ಹಾಗಾಗಿ ಪ್ರತಿಯೊಬ್ರು ಕೂಡ ಅವ್ರು ಹಾಗೆ ಇನ್ನೊಂದು ಮಾತು ನೆನಪಾಗುತ್ತೆ ಸರ್ ಈ ಸಂದರ್ಭದಲ್ಲಿ. ಕುವೆಂಪು ಅವರೊಂದು ಮಾತು ಹೇಳ್ತಾರೆ, ಟೀಕೆಗಳು ಅಳಿಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ. ನಾವು ಮಾಡೋ ಕೆಲಸನೇ ಬಹಳಷ್ಟು ದೂರಕ್ಕೆ ನಮ್ಮ ಹೆಸರನ್ನ ತೆಗೆದುಕೊಂಡು ಹೋಗ್ತವೆ. ನಾವು ಮಾಡೋ ಕೆಲಸಗಳೇ ನಮ್ಗೆ ಅರಿವಿಲ್ಲದ ಅಷ್ಟು ಎತ್ತರಕ್ಕೆ ನಮ್ಮನ್ನ ಬೆಳೆಸ್ತವೆ. ನಾವು ಮಾಡುವ ಕೆಲಸಗಳೇ ನಮ್ಗಿಂತಲೂ ಹೆಚ್ಚು ಆಯುಷ್ಯನ ಹೊಂದಿರ್ತವೆ. ಹಾಗಾಗಿ ನಾವು ನುಡಿದಂತೆ ನಡೆಯುವ ಒಂದು ರೂಢಿಯನ್ನ ಮಾಡ್ಕೋಬೇಕು ಅನ್ನೋದು ಈ ಒಂದು ಮಾತಿನ ತಾತ್ಪರ್ಯ ಅಂತ ನಾನು ಅನಿಸ್ತಿರ್ತದೆ. ಎಸ್ ಶೈಲಜಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಂಜುನಾಥ್ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ. ಎಲ್ಲರಿಗೂ ನಮಸ್ತೆ ಸರ್. ನಮ್ಮ ಮಾತಿಗೆ ಅರ್ಥ ಬರೋದು ನಮ್ಮ ನಡವಳಿಕೆಯಿಂದ. ಬಹಳ ಇವತ್ತಿನ ವಿದ್ಯಮಾನಿಗೆ ಬಹಳ ಕರೆಕ್ಟ್ ಆಗಿದೆ ಸರ್. ಅದರಲ್ಲೂ ನಾವು ಈ ರಾಜಕೀಯ ಫೀಲ್ಡ್ ಇರೋದ್ರಿಂದ ಜನ ನಮ್ಮನ್ನ ನಂಬಬೇಕು ಅಂದ್ರೆ ನಾವು ಮಾತಾಡ್ತೀವಿ ಅದನ್ನ ನೋಡಿ ಜನ ಕೂಡ ನಂಬೋದು. ಈಗ ನಾವು ನಡವಳಿಕೆ ಒಂದಿರುತ್ತೆ ಮತ್ತೆ ನಮ್ಮ ಮಾತಿನಲ್ಲಿ ಒಂದಿರುತ್ತೆ ಅಂದ್ರೆ ಯಾರು ಕೂಡ ಇವತ್ತು ನಂಬೋದಿಲ್ಲ. ಹಾಗೆ ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ಸರ್, ಈಗ ಹೂವಿನ ವ್ಯಾಪಾರ ಮಾಡ್ತೀವಿ, ನಮ್ಮ ರೈತರಿಗೆ ನಾವು ಎಷ್ಟು ನಂಬಿಕೆ, ಬರೀ ಮಾತಿನಲ್ಲಿ ಮಾತಾಡಿ ವ್ಯಾಪಾರದಲ್ಲಿ ಮೋಸ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯಲ್ಲ. ಹಾಗೆ ಪ್ರತಿಯೊಂದು ಕೂಡ ಸರ್, ನಮ್ಮ ಮಾತಿಗೆ ಒಂದು ಅರ್ಥ ಬರ್ಬೇಕು, ಒಂದು ತೂಕ ಬರ್ಬೇಕು ಅಂದ್ರೆ ನಾವು ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂದ್ರೆ ಅಂತ ಹೇಳ್ತೀನಿ. ಅದೇ ನಡವಳಿಕೆ ಕೂಡ ಕರೆಕ್ಟ್ ಇರ್ಬೇಕು ಸರ್, ಆಗ ನಮ್ಮ ಮಾತಿಗೆ ಕೂಡ ಬಹಳಷ್ಟು ಅಷ್ಟೇ ತೂಕ ಬರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಧನ್ಯವಾದಗಳು. ಗುಡ್, ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆನ ತಿಳಿಸಿದ್ರಿ. ನಮ್ಮ ಜೊತೆ ಯರಿಸ್ವಾಮಿ ಇದ್ದಾರೆ, ಕಟ್ಟೆ ಯರಿಸ್ವಾಮಿ. ತಮ್ಮ ಅನಿಸಿಕೆಯನ್ನ ತಿಳಿಸಿ ಯರಿಸ್ವಾಮಿ. ಸರ್ ನಮಸ್ತೆ ಎಲ್ರಿಗೂ. ನಮ್ಮ ಮಾತಿಗೆ ಅರ್ಥ ಬರೋದು ನಮ್ಮ ನಡವಳಿಕೆಯಿಂದ. ನಾವು ಮಾತನಾಡುವುದಕ್ಕಿಂತ ನಮ್ಮ ವರ್ತನೆ ಬಹಳ ಮುಖ್ಯ ಆಗಿರ್ತದೆ. ಉದಾಹರಣೆ ನೋಡಿ, ಈಗ ನಾವು ಸತ್ಯವಾಗಿ ಮಾತಾಡಿ ಅಂತ ಹೇಳಿ ನಾವೇ ಸುಳ್ಳಾಗಿ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಬರೋದಿಲ್ಲ.
ಹಾಗೆ ಉದಾಹರಣೆ, ಈಗ ನಾವು ಯಾರಿಗೋ ಸಹಾಯ ಮಾಡೋಣ ಅಂತ ಹೇಳಿ ನಾವು ಸಹಾಯ ಮಾಡ್ದೇನೆ ಇದ್ರೆ ಆ ಒಂದು ಮಾತಿಗೆ ಬಲ ಇರೋದಿಲ್ಲ. ಹಾಗಾಗಿ ಮಾತು ಎಷ್ಟು ಹೂವಿನಂತಿದ್ರೂ ಕೂಡ ನಮ್ಮ ನಡವಳಿಕೆ ಸುಗಂಧದಂತೆ ಇರಬೇಕು. ಹಾಗಾಗಿ ಈ ಮಾತು ಏನಿದೆಯಲ್ಲ, ಇದು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದೇ ಅಲ್ಲ, ನಮ್ಮ ಸಮಾಜಕ್ಕೆ ಕೂಡ ಇದು ಅನ್ವಯ ಆಗ್ತದೆ. ಹಾಗಾಗಿ ನಮ್ಮ ಮಾತಿಗೆ ತಕ್ಕಂತೆ ನಮ್ಮ ನಡವಳಿಕೆ ಕೂಡ ಇದ್ರೆ ಕೂಡ ತುಂಬಾ ಚೆನ್ನಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಧನ್ಯವಾದ ಸರ್. ವೆರಿ ಗುಡ್. ಸ್ನೇಹಿತರೆ, ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ತಮ್ಮ ತಮ್ಮ ಅನಿಸಿಕೆಯನ್ನು ಹೇಳುವುದರ ಮೂಲಕ ತಮ್ಮ ವಿಚಾರಧಾರೆಗಳನ್ನು ಇಲ್ಲಿ ಹರಿಯ ಬಿಡುತ್ತಿದ್ದಾರೆ. ತಾವು ಕೂಡ ತಮ್ಮ ಅನಿಸಿಕೆ ಏನನ್ನಿಸ್ತು ಈ ವಿಚಾರದ ಬಗ್ಗೆ ಕಾಮೆಂಟ್ ಮಾಡೋದನ್ನ ನಾನು ನಿರೀಕ್ಷೆ ಮಾಡ್ತೇನೆ. ಮಂಜುಳಾ ಮೇಡಮ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಮಂಜುಳಾ ಮೇಡಮ್. ಹೌದು ಸರ್. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನುಡಿದಂತೆ ನಡೆಯೋದು. ನಾವು ನುಡಿಯೋದೊಂದು, ನಾವು ನಡ್ಕೊಳ್ಳೋ ರೀತಿ ಒಂದು ಆದ್ರೆ ಅದು ತುಂಬಾನೇ ಇನ್ನೊಬ್ರಿಗೆ ನಗುಪಾಟ್ಲಿಕ್ಕೆ ಕಾರಣ ಆಗುತ್ತೆ ಸರ್. ನಾವ್ ಯಾವಾಗ ನಾನು ಒಂದ್ ಮಗು, ನಮ್ಮನೆ ಮಗುಗೆ ನೀನು ಬೆಳಗ್ಗೆ ಎದ್ದು ವಾಕ್ ಮಾಡು, ಯೋಗ ಮಾಡು, ಅಥವಾ ಈ ರೀತಿ ಇರು ಅಂತ ಹೇಳಿ ನಾವೇನು ಮಾಡ್ದೆ 7 ಗಂಟೆವರೆಗೂ ಹೊತ್ಕೊಂಡ್ ಮಲಗಿದ್ರೆ ಆ ಮಗುನೇ ನಮ್ಮ ಪ್ರಶ್ನೆ ಮಾಡುತ್ತೆ, ನೀನ್ ನನಗ್ ಹೇಳ್ತೀಯಾ, ನೀನೇನ್ ಮಾಡ್ತಿದೀಯಾ ಅಂತ. ಹಂಗಾಗಿ ನಾವ್ ಯಾವ್ದನ್ನ ಫಾಲೋ ಮಾಡ್ತೀವೋ ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು ಸರ್. ನಾವು ಸಮಾಜಕ್ಕೇನೆ ಹೇಳೋದಾದ್ರೂ ಕೂಡ ಹಾಗೇನೆ. ನಾವು ನಡೆದು ತೋರಿಸಿದಾಗ ನಾವು ಹೇಳೋದೇ ಬೇಡ. ಕೆಲವು ಸಾರಿ ನಮ್ಮನ್ನೇ ನೋಡಿ ಕೆಲವರು ಫಾಲೋ ಮಾಡ್ತಾರೆ. ಆ ರೀತಿ ಮೊದ್ಲು ನಮ್ ನಡೆಯಲ್ಲಿ ಬದಲಾವಣೆ ಇರ್ಬೇಕು ಸರ್. ಆ ನಂತರ ನಮ್ ನುಡಿಗೆ ಬೆಲೆ ಬರುತ್ತೆ, ಅಥವಾ ನಾವ್ ಏನೇ ಹೇಳಿದ್ರೆ ಸಮಾಜ, ಜನ ಕೇಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ತಮ್ಮ ಅನಿಸಿಕೆಯನ್ನು ತಾವು ತಿಳಿಸಿದ್ರಿ. ನಮ್ಮ ಜೊತೆ ಶರಣಬಸಪ್ಪ ಇದ್ದಾರೆ. ಶರಣಬಸಪ್ಪ, ತಮ್ಮ ಅನಿಸಿಕೆಯನ್ನು ತಿಳಿಸಿ. ನಮ್ಮ ಮಾತಿಗೆ ಅರ್ಥ ಬರೋದು ನಮ್ಮ ನಡವಳಿಕೆಯಿಂದ. ತುಂಬಾ ಅರ್ಥಪೂರ್ಣವಾದ ಈ ಮಾತಿದೆ ಸರ್. ನಾವು ಏನೇ ಕೆಲಸ ಮಾಡಿದ್ರು ಮೊದಲು ನಾವು ಅನ್ವಯಿಸ್ಬೇಕು. ನಮಗೆ ನಾವು ಚೆನ್ನಾಗಿ ಸಮಾಜದಲ್ಲಿ ಕೆಲಸ ಮಾಡಿ ನಾವು ತೋರಿಸ್ಬೇಕು ಸರ್. ಆಮೇಲೆ ಮತ್ತೊಬ್ರು ಹೇಳಿಕೆ ಒಂದು ಇದು ಧೈರ್ಯ ಬರುತ್ತೆ ಸರ್. ನಾವು ಏನೇ ಮಾಡಿದ್ರು ಕರೆಕ್ಟ್. ನಮ್ಮ ನೋಡ್ಬೇಕು, ಕಲಿಬೇಕು ಸರ್. ಮತ್ತೊಬ್ರು ಮಕ್ಕಳೇ ಆಗ್ಲಿ, ಸಮಾಜದಲ್ಲಿ ಯಾರೇ ಆಗಲಿ, ನಮ್ ಕೆಲಸ ನೋಡಿದ್ರೆ ಕಲಿಬೇಕು ಸರ್. ಇನ್ನ ಅನಿಸಿಕೆ ಸರ್. ಎಸ್ ಶರಣಬಸಪ್ಪ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ತಮ್ಮ ಅನಿಸಿಕೆಯನ್ನು ತಿಳಿಸಿದರು ಅಲ್ವೇ? ತಾವು ತಮ್ಮ ಅನಿಸಿಕೆಯನ್ನು ದಾಖಲು ಮಾಡಬೇಕು ಅಂದರೆ ಜಸ್ಟ್ ಕಾಮೆಂಟ್ ಮಾಡಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.